2024 ಅಕ್ಟೋಬರ್ 20ನೇ ತಾರೀಕಂದು ಇಲ್ಲಿ ಬೃಹತ್ ನೇಜಿನಾಟಿ ಕಾರ್ಯವನ್ನು ಮಾಡಿದೆ. ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ನ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಯುವ ಜನತೆಯಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಮೂಡಬೇಕು, ಅದಕ್ಕೂ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಆಸಕ್ತಿ ಮೂಡಬೇಕು. ನಮ್ಮ ಏನು ಹಿರಿಯರು ಮಾಡಿಕೊಂಡಂಥ ಕೃಷಿ ಏನುಂಟು ಅದು ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ವಿದ್ಯಾರ್ಥಿಗಳು ಪ್ರಾರಂಭ ಹಂತದಿಂದ ಅಂದರೆ ಬೀಜ ಬಿತ್ತನೆಯಿಂದ ಹಿಡಿದು ನೇಜಿ ನಾಟಿಯಾಗಿ ಮತ್ತು ಅದು ಭತ್ತವನ್ನು ಕಟಾವು ಮಾಡಿ ಅದನ್ನು ಮಿಲ್ಲಿಗೆ ಹಾಕಿ ಮತ್ತು ಅದರಿಂದ ಅಕ್ಕಿ ಬಂದು ಅದನ್ನು ಮುಡಿ ಆಗುವವರೆಗೆ ನಾವು ವಿದ್ಯಾರ್ಥಿಗಳನ್ನು ಜೊತೆಯಾಗಿಟ್ಟುಕೊಂಡೆ. ಸುಮಾರು STM ಕಾಲೇಜಿನ ಒಂದು 500 ಮಂದಿ ವಿದ್ಯಾರ್ಥಿಗಳು ತಂಡವಾಗಿ ಇದರಲ್ಲಿ ತೊಡಗಿಸಿಕೊಂಡಿರು. ಇವತ್ತು ನಾವು ಬೃಹತ್ ಭತ್ತ ಕಟಾವು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೆ. ಸುಮಾರು 1,000 ಮಂದಿ ಇದರಲ್ಲಿ ನಾವು ಏಕಕಾಲದಲ್ಲಿ ತೊಡಗಿಸಿಕೊಂಡೆವು. ಕಳೆದ ಸಲ ನಾವು ಅಕ್ಟೋಬರ್ 20ನೇ ತಾರೀಕು ಏನು ನೇಜಿನಾಟಿ ಕಾರ್ಯ ಮಾಡಿದರೆ ಅದರಲ್ಲಿ ನಮಗೆ 750 ಮಂದಿ ತೊಡಗಿಸಿಕೊಂಡಿದ್ದರು. ಅದು ಗೋಲ್ಡನ್ ಬುಕ್ ಆಫ್ ರೆಕಾರ್ಡಿಗೆ ದಾಖಲಾಗಿದೆ. ಬಹುಶಃ ಸಂತೋಷ ಉಂಟು. ಅದು ಕೂಡ ವಿದ್ಯಾರ್ಥಿಗಳೇ ಇದರಲ್ಲಿ ತೊಡಗಿಸಿಕೊಂಡದ್ದು. ಯಾಕಂದರೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಗ್ರಾಮೀಣ ಭಾಗದ ಇರುವುದು ಇಲ್ಲಿ ತುಂಬ ಕೃಷಿ ಜಾಗಗಳುಂಟು ಮತ್ತು ಅಡಿಲು ಬಿದ್ದ ಗದ್ದೆಗಳುಂಟು. ಯಾಕಂದರೆ ರೈತ ಈಗಿನ ಕಾಲದಲ್ಲಿ ಕೃಷಿ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾನೆ. ಯಾಕಂದರೆ ಆರ್ಥಿಕವಾಗಿ ಅವನಿಗೆ ಕಷ್ಟ ಉಂಟು. ಯಾಕಂದರೆ ಅದರಲ್ಲಿ ತೊಡಗಿಸ್ಕೊಳ್ಬೇಕಾದ್ರೆ ಒಂದಷ್ಟು ಜನಗಳು ಬೇಕು ಮತ್ತು ಈಗ ಜನಗಳು ಯಾರು ಕೃಷಿಗೆ ಸಿಗ್ತಾ ಇಲ್ಲ. ಯಾರು ಅವರ ಮಕ್ಕಳಿದ್ದಾರೆ ಅವರು ಬೆಂಗಳೂರಿನಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ ಮತ್ತು ಇಲ್ಲಿ ಗ್ರಾಮೀಣ ತಂದೆ ತಾಯಿ ಇದ್ದರೆ ಅವರಿಗೆ ಯಾರಿಗೂ ಅದನ್ನು ನೋಡಿಕೊಳ್ಳಿಕ್ಕೆ ಆಗೋದಿಲ್ಲ. ಆದ ಕಾರಣ ಏನು ಯುವ ಜನತೆ ಉಂಟು, ಯುವ ಜನತೆಯಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಮೂಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದು ನಾವು ಯುವಸಿರಿ ಎನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಬಹುಶಃ ಇವತ್ತು ಭತ್ತ ಕಟಾವಾಯಿತು. ಭತ್ತ ಕಟಾವಾದಿ ಇಲ್ಲಿ ನಾವು ಅನಂತ ಪದ್ಮನಾಭ ದೇವಸ್ಥಾನ ಸನ್ನಿಧಾನಕ್ಕೆ ತಂದೇವೆ. ಈಗ ಭತ್ತವನ್ನು ಬೇರ್ಪಡಿಸುವ ಕೆಲಸವು ಈಗಾಗಲೇ ಆಗ್ತಾ ಉಂಟು. ಅದ ನಂತರ ಭತ್ತವನ್ನು ಮಿಲ್ಲಿಗೆ ಹಾಕಿ ಅದರಿಂದ ಅಕ್ಕಿಯಾಗಿ ಬಂದು ಅದನ್ನು ಮುಡಿ ಮಾಡಿ ಮತ್ತು ಎಲ್ಲ ವಿವಿಧ ದೇವಸ್ಥಾನಗಳಿಗೆ ನೈವೇದ್ಯಕ್ಕೋಸ್ಕರ ಅದು ಅಕ್ಕಿ ಸಮರ್ಪಣೆ ಆಗ್ತದೆ. ಅದ ನಂತರ ಬೈಹುಲ್ಲನ್ನು ಇಲ್ಲಿ ಹತ್ತಿರದ ನಂದಗೋಕುಲ ಗೋಶಾಲೆಗೆ ಅದನ್ನು ಸಮರ್ಪಣೆ ಮಾಡಿ ಎಲ್ಲವೂ ಸಮಾಜಕ್ಕೆ ಸಮರ್ಪಣೆ ಇದೆ. ಇದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಸಮಾಜದ ಮುಖಿ ಕಾರ್ಯದಲ್ಲಿ ಸಮರ್ಪಣಾ ಮನೋಭಾವ ಬರಬೇಕು ಮತ್ತು ವಿದ್ಯಾರ್ಥಿಗಳು ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಆದ ಸಮಯದಲ್ಲಿ ಅದರದ್ದು ಪ್ರೋಮೋ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿದಾಗ ಬರಲಿಕ್ಕಾಗಲಿಲ್ಲ ಅಂತ ಬೇಜಾರಾಗ್ತಿತ್ತು. ಬಟ್ ನಾವು ಬೇರೆ ಕಡೆ ಹೋಗಿದ್ವಿ ನೇಜಿನಾಟಿಗೆ. ಈಗ ಒಂದು ಅವಕಾಶ ಸಿಕ್ಕಿತ್ತು ಇಲ್ಲಿ ಕಟಾವು ಮಾಡಲಿಕ್ಕೆ. ನನ್ನ ಮನೆಯಲ್ಲಿ ಕೂಡ ಮಾಡ್ತಾರೆ ಕಟಾವು ಎಲ್ಲ. ಆದರೆ ಅಲ್ಲಿ ಈ ಥರ ಒಟ್ಟಿಗೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅದೆಲ್ಲ ಸಂಭ್ರಮ ಇರೋದಿಲ್ಲ ಅಲ್ಲ. ಇಲ್ಲಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸಂಭ್ರಮದಿಂದ ಕಟಾವು ಮಾಡೋದು ಒಂಥರ ಖುಷಿ ಆಗ್ತಾ ಉಂಟು. ಸಾಮಾನ್ಯವಾಗಿ ಕೃಷಿ ಅಂದರೆ ಯುವ ಜನತೆ ದೂರ ಹೋಗ್ತಾ ಇದೆ, ಸಿಟಿ ಹತ್ರ ಬೇರೆ ಬೇರೆ. ಇದು ಸೆಳೆಯುವಂಥ ಕಾರ್ಯಕ್ರಮ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ಇಲ್ಲಿ ಹೆಚ್ಚಿನವರನ್ನು ನೋಡಿದರೆ ಕೂಡ ಎಲ್ಲರೂ ವಿದ್ಯಾರ್ಥಿಗಳೇ. ಅವರಲ್ಲಿರೋ ಉತ್ಸಾಹ ಅದೊಂದು ಬೇರೆ ಥರ ಇಲ್ಲಿ ಉಂಟು. ಈ ಥರ ಒಂದು ಪ್ರೋಗ್ರಾಮ್ ಮಾಡೋದ್ರಿಂದ ನಮ್ಮೊಳಗೆ ಒಂದು ಬಾಂಧವ್ಯ ಬೆಳೀತದೆ. ಅದೇ ರೀತಿ ನಮಗೆ ರೈತರ ಕಷ್ಟ ಎಂತ ಅಂತ ಅರ್ಥ ಆಗ್ತದೆ. ಪ್ರತಿಯೊಂದು ಅನ್ನದಾಗಲಿಗೆ ಎಷ್ಟು ಕಷ್ಟ ಉಂಟು ಅಂತ ಗೊತ್ತಾಗ್ತದೆ. ಸ್ವಲ್ಪ ಬಿಸಿಲು ಜಾಸ್ತಿ ಉಂಟು, ಬಟ್ ಪರವಾಗಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಜಾಲಿಯಲ್ಲಿ ಕೊಯ್ತಾ ಇದ್ದೇವೆ. ಫಲ ಕೂಡ ತುಂಬ ಚೆನ್ನಾಗಿದೆ. ನಾವು ಗದ್ದೆ ನಾಟಿಗೆ ಸಹ ಬಂದಿದ್ವಿ. ಸೊ ಇವತ್ತು ಸಹ ಅದೇ ಹುರುಪಲ್ಲಿ ಬಂದಿದ್ದೇವೆ. ಆಲ್ಮೋಸ್ಟ್ ಮುಗಿತಾ ಬಂತು ಎಲ್ಲ ಕೂಡ. ಸಾರ್ಥಕ ಅಂದರೆ ಬೆಳೆದದ್ದಕ್ಕೆ ಇಷ್ಟು ಫಲ ಬಂದಿದೆ ಅಂತ ಒಂದು ಉಂಟು. ಮತ್ತು ಹುಲ್ಲೆಲ್ಲ ಬಂದು ಸ್ವಲ್ಪ ಫಲ ಕಡಿಮೆ ಇದೆ ಅಂತ ಆಗ್ತುಂಟು, ಬಟ್ ಪರವಾಗಿಲ್ಲ. ಸಂಘಟಕರಿಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಒಳ್ಳೆಯ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿದ್ದಕ್ಕೆ. ಈ ಥರದ್ದು ಪ್ರೋಗ್ರಾಮ್ ಎಲ್ಲಿ ಸಹ ನಾವು ಅಟೆಂಡ್ ಮಾಡಿರಲಿಲ್ಲ. ಚಿಕ್ಕ ಪ್ರೋಗ್ರಾಮ್ ಕೆಲವೊಂದು ಮನೆಯಲ್ಲಿ ನಮ್ಮ NSSಗೆ ಒಂದು ಅವಕಾಶ ಕೊಡ್ತಿದ್ರೆ ಹೊರತು ಈ ಥರ ದೊಡ್ಡ ಕಾರ್ಯಕ್ರಮ ಇರ್ತಿರಲಿಲ್ಲ. ಊರವ್ರ ಜೊತೆ ಬೆರೆತ್ಕೊಂಡು ಒಳ್ಳೆಯ ಪ್ರೋಗ್ರಾಮನ್ನು ಮಾಡಿದ್ದಾರೆ. ಮೋಹನ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೊಂದು NSS ಅಂದರೆ SDM NSSಗೆ ಇದೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.